ವಿರೋಧಿ ಎಂಬ ಗ್ರಹಿಕೆಯಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಧುರಂಧರ್ ಸಿನಿಮಾಗೆ ನಿಷೇಧ. ಗಲ್ಫ್ನ ಪಾಕ್ ಪ್ರೇಮಕ್ಕೆ ದಿ ಕಾಶ್ಮೀರ್ ಫೈಲ್ಸ್ ಆರ್ಟಿಕಲ್ 370 ಬಳಿಕ ಬ್ಯಾನ್ ಲಿಸ್ಟ್ಗೆ ಧುರಂಧರ್ ಸೇರ್ಪಡೆ. ಲಿಯಾರಿ ಗ್ಯಾಂಗ್ನ ನಿಜವಾದ ಕಥೆ ತಿಳಿಸುವ ರಣವೀರ್ ನಟನೆಯ ಚಿತ್ರಕ್ಕೆ ಮುಸ್ಲಿಂ ರಾಷ್ಟ್ರಗಳ ವಿರೋಧ. ಭಾರತೀಯ ಚಿತ್ರರಂಗದ ಖ್ಯಾತ ನಟರಾದ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಅರ್ಜುನ್ ರಾಂಪಾಲ್, ಸಂಜಯ್ ದತ್, ಆರ್ ಮಾಧವನ್, ಸಾರಾ ಅರ್ಜುನ್ ಮತ್ತು ರಾಕೇಶ್ ಬೇಡಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಆದಿತ್ಯ ಧರ್ ಅವರ ಧುರಂಧರ್ ಚಿತ್ರ ಬಿಡುಗಡೆಯಾಗಿದ್ದು ಭಾರತದಲ್ಲಿ ಅದ್ಭುತ ರೆಸ್ಪಾನ್ಸ್ ಪಡೆದು ಒಂದು ವಾರದೊಳಗೆ 200 ಕೋಟಿ ರೂಪಾಯಿಗಳನ್ನು ಯಶಸ್ವಿಯಾಗಿ ಗಳಿಸಿದ್ದು 500 ಕೋಟಿ ರೂಪಾಯಿ ದಾಟುವ ನಿರೀಕ್ಷೆ ಇದೆ. ಆದಾಗ್ಯೂ ಪಾಕಿಸ್ತಾನ ನೇತೃತ್ವದ ಕರಾಚಿಯ ಲಿಯಾರಿ ಗ್ಯಾಂಗ್ಗಳ ಮೇಲೆ ದಮನ ಕಾರ್ಯಾಚರಣೆಯಾದ ಆಪರೇಷನ್ ಲಿಯಾರಿಗೆ ಸಂಬಂಧಿಸಿದ ನೈಜ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ರಹಸ್ಯ ರಾ ಕಾರ್ಯಾಚರಣೆಗಳಿಂದ ಪ್ರೇರಿತವಾದ ಈ ಚಿತ್ರಕ್ಕೆ ಗಲ್ಫ್ ದೇಶಗಳಲ್ಲಿ ವಿರೋಧ ವ್ಯಕ್ತವಾಗಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಚಿತ್ರ ಪ್ರದರ್ಶನಕ್ಕೆ ನಿಷೇಧ ಹೇರಲಾಗಿದೆ. ವರದಿಗಳ ಪ್ರಕಾರ 4 ದಿನಗಳಲ್ಲಿ 44.08 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾದ ಈ ಚಿತ್ರವು ಗಲ್ಫ್ ದೇಶಗಳಲ್ಲಿ ಅಥವಾ ಯುಎಇ ಅಥವಾ ಜಿಸಿಸಿ ಬೆಲ್ಟ್ನಲ್ಲಿ ಬಿಡುಗಡೆಯಾಗಿದ್ದರೆ ವಿದೇಶಗಳಲ್ಲಿ ಉತ್ತಮ ಪ್ರದರ್ಶನ ಕಾಣಬಹುದಿತ್ತು. ಆದರೆ ಈ ಚಿತ್ರವು ಪಾಕಿಸ್ತಾನಿ ವಿರೋಧಿ ಎಂದು ಗ್ರಹಿಸಲ್ಪಟ್ಟಿರುವುದರಿಂದ ಬಹ್ರೇನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ದೇಶಗಳು ಚಿತ್ರವನ್ನು ಪ್ರಮಾಣೀಕರಿಸಲು ನಿರಾಕರಿಸಿದ್ದು ಧುರಂಧರ್ ಚಿತ್ರವನ್ನು ಬಿಡುಗಡೆ ಮಾಡಿಲ್ಲ ಎಂದು ವರದಿಗಳಾಗಿವೆ. ಗೂಢಾಚಾರ್ಯ ಥ್ರಿಲ್ಲರ್ ಕತೆ ಹೊಂದಿರುವ ಧುರಂಧರ್ ಚಿತ್ರದಲ್ಲಿ ರಣವೀರ್ ಸಿಂಗ್ ರಹಸ್ಯ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಭಾರತೀಯ ಗುಪ್ತಚರ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದು ಈ ಚಿತ್ರವು ಪಾಕಿಸ್ತಾನ ವಿರೋಧಿ ವಿಷಯಗಳು ಮತ್ತು ಗಡಿಯಾಚೆಗಿನ ಕಾರ್ಯಾಚರಣೆಗಳ ಚಿತ್ರಣಕ್ಕಾಗಿ ಖ್ಯಾತಿಯನ್ನು ಗಳಿಸಿದೆ. ನೆರೆಯ ದೇಶಗಳನ್ನು ಒಳಗೊಂಡ ರಾಜಕೀಯ ವಿಷಯದ ಬಗ್ಗೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಕಾಯ್ದುಕೊಳ್ಳುವ ಈ ರಾಷ್ಟ್ರಗಳಲ್ಲಿನ ಸೆನ್ಸಾರ್ ಮಂಡಳಿಗಳು ಈ ವಿಷಯವು ಬಿಡುಗಡೆಗೆ ತುಂಬಾ ವಿವಾದಾತ್ಮಕವೆಂದು ಪರಿಗಣಿಸಿವೆ. ಯುಎಇ, ಜಿಸಿಸಿ ಪ್ರದೇಶವು ಸಾಂಪ್ರದಾಯಿಕವಾಗಿ ರಣವೀರ್ ಸಿಂಗ್ನಂತಹ ಬಾಲಿವುಡ್ ಸೂಪರ್ ಸ್ಟಾರ್ಗಳಿಗೆ ಲಾಭದಾಯಕ ಮಾರುಕಟ್ಟೆಯಾಗಿರುವುದರಿಂದ ಇದು ನಿರ್ಮಾಪಕರಿಗೆ ಗಮನಾರ್ಹ ಹೊಡೆತವಾಗಿದೆ. ಇನ್ನು ವಿದೇಶಗಳಲ್ಲಿ ಹಿನ್ನಡೆಯ ಹೊರತಾಗಿಯೂ ಈ ಚಿತ್ರವು ದೇಶೀಯ ಮಾರುಕಟ್ಟೆಯಲ್ಲಿ ಭಾರೀ ವ್ಯಾಪಾರ ಮಾಡುತ್ತಿದೆ. ಧುರಂಧರ್ ಅಪೇಕ್ಷಿತ 200 ಕೋಟಿಯನ್ನು ಯಶಸ್ವಿಯಾಗಿ ಗಳಿಸಿದ್ದಾರೆ. ಬಿಡುಗಡೆಯಾದ ಕೇವಲ ಒಂದು ವಾರದೊಳಗೆ ಚಿತ್ರವು ದಾಖಲೆ ಬರೆದಿದೆ. ಈ ಚಿತ್ರವು ತನ್ನ ಮೊದಲ ವಾರದಲ್ಲಿ ಅಸಾಧಾರಣ ಹಿಡಿತವನ್ನು ತೋರಿಸಿತು. ಇದು ಪ್ರೇಕ್ಷಕರ ಬಾಯಿ ಮತ್ತು ಅಗಾಧವಾಗಿ ಸಕಾರಾತ್ಮಕವಾಗಿದೆ ಎಂದು ಸಾಬೀತುಪಡಿಸಿತು. ಇನ್ನು ಧುರಂಧರ್ ಒಂದೇ ಗಲ್ಫ್ ದೇಶಗಳಲ್ಲಿ ನಿಷೇಧಕ್ಕೆ ಒಳಪಟ್ಟ ಮೊದಲ ಚಿತ್ರವಲ್ಲ. ಧುರಂಧರ್ಗಿಂತ ಮೊದಲು 7 ಚಲನಚಿತ್ರಗಳನ್ನು ಗಲ್ಫ್ ದೇಶಗಳಲ್ಲಿ ನಿಷೇಧಿಸಲಾಗಿತ್ತು. 2022ರಲ್ಲಿ ದಿ ಕಾಶ್ಮೀರ್ ಫೈಲ್ಸ್, 2023ರಲ್ಲಿ ಸಲ್ಮಾನ್ ಖಾನ್ ನಟನೆಯ ಟೈಗರ್ 3, 2024ರಲ್ಲಿ ಆರ್ಟಿಕಲ್ 370 ಪಾಕಿಸ್ತಾನಕ್ಕೆ ಸಂಬಂಧಿಸಿದ ವಿಷಯದ ಕಾರಣ ಕ್ರಮವಾಗಿ ಅಕ್ಷಯ್ ಕುಮಾರ್ ಮತ್ತು ಜಾನ್ ಅಬ್ರಹಂ ನಟನೆಯ 2 ಚಲನಚಿತ್ರಗಳಾದ ಸ್ಕೈ ಫೋರ್ಸ್ ಅಂಡ್ ಡಿಪ್ಲೊಮ್ಯಾಟಿಕ್ ಅನ್ನು ನಿಷೇಧಿಸಲಾಯಿತು. ಮತ್ತು 2024ರ ಹೃತಿಕ್ ರೋಷನ್, ದೀಪಿಕಾ ಪಡುಕೋಣೆ ಅಭಿನಯದ ಫೈಟರ್ ಚಿತ್ರವನ್ನು ಕೂಡ ಯುಎಇ ಹೊರತುಪಡಿಸಿ ಎಲ್ಲ ಗಲ್ಫ್ ದೇಶಗಳಲ್ಲಿ ಆರಂಭದಲ್ಲಿ ನಿಷೇಧಿಸಲಾಯಿತು. ಪುಲ್ವಾಮಾ ದಾಳಿಯ ಚಿತ್ರಣವು ಪಾಕಿಸ್ತಾನಿ ವಿರೋಧಿ ನಿರೂಪಣೆಯನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಪಾಕಿಸ್ತಾನದಲ್ಲಿ ಟೀಕೆಗೆ ಗುರಿಯಾದ ನಂತರ ಯುಎಇ 1 ದಿನದ ನಂತರ ಚಿತ್ರದ ಬಿಡುಗಡೆಯನ್ನು ಸ್ಥಗಿತಗೊಳಿಸಿತು ಮತ್ತು ಮರುಸಂಪಾದಿಸಿದ ಆವೃತ್ತಿಯನ್ನು ಸಹ ತಿರಸ್ಕರಿಸಿತು. ಈ ವರ್ಷ ಬಿಡುಗಡೆಯಾದ ಅಕ್ಷಯ್ ಕುಮಾರ್ ಅವರ ಸ್ಕೈ ಫೋರ್ಸ್ ಮತ್ತು ಜಾನ್ ಅಬ್ರಹಂ ಅವರ ದಿ ಡಿಪ್ಲೊಮ್ಯಾಟ್ ಅನ್ನು ಪಾಕಿಸ್ತಾನ ಸಂಬಂಧಿಸಿದ ವಿಷಯಕ್ಕಾಗಿ ಅನೇಕ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಿಷೇಧಿಸಲಾಗಿದೆ.